ಇವತ್ತಿನ ವಿಡಿಯೋದಲ್ಲಿ ಮೇ 9ನೇ ತಾರೀಕಿಂದ 11ನೇ ತಾರೀಕಿವರೆಗೆ ಏನಪ್ಪಾ ಅಂತಂದ್ರೆ ಪ್ರಚಲಿತ ವಿದ್ಯಮಾನಗಳನ್ನು MCQ ರೂಪದಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿರುವ ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ಪ್ರಶ್ನೆ ಏನಪ್ಪಾ ಅಂತಂದ್ರೆ ವಿಶ್ವ ಲೂಪಸ್ ದಿನವನ್ನು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತ ಹೇಳಿ ಪ್ರಶ್ನೆ ಇರುವಂಥದ್ದು. ವಿಶ್ವ ಲೂಪಸ್ ದಿನವನ್ನು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತ ಹೇಳಿ ಪ್ರಶ್ನೆ ಇರುವಂಥದ್ದು. ಇದಕ್ಕೆ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಜೂನ್ 8 ಅಂತ ಹೇಳಿದೆ. ಆಪ್ಷನ್ ಬಿ ಆಗಸ್ಟ್ 5 ಅಂತೇಳಿದೆ. ಆಪ್ಷನ್ ಸಿ ಮೇ 10 ಅಂತೇಳಿದೆ. ಆಪ್ಷನ್ ಡಿ ಸೆಪ್ಟೆಂಬರ್ 17 ಅಂತೇಳಿದೆ. ಹಾಗಿದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಉತ್ತರ ಆಗಿರುವಂಥದ್ದು. ವಿಶ್ವ ಲೂಪಸ್ ದಿನವನ್ನು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತಂದರೆ ಮೇ 10. ಆಪ್ಷನ್ ಸಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ. ಬಾಂಗ್ಲಾದೇಶದ ಗಡಿಯಲ್ಲಿ ಯಾವ ನದಿ ಹರಿಯುತ್ತದೆ ಅಂತ ಹೇಳಿ ಪ್ರಶ್ನೆ ಇರುವಂಥದ್ದು. ಬಾಂಗ್ಲಾದೇಶದ ಗಡಿಯಲ್ಲಿ ಯಾವ ನದಿ ಹರಿಯುತ್ತದೆ? ಫಸ್ಟ್ ಆಪ್ಷನ್ ಹೇಮಾವತಿ ಅಂತೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಕಾವೇರಿ ಅಂತೇಳಿದೆ. ಆಪ್ಷನ್ ಸಿ ತೀಸ್ತಾ ಅಂತೇಳಿದೆ. ಆಪ್ಷನ್ ಡಿ ಭೀಮಾ ಅಂತೇಳಿದೆ. ಪ್ರಶ್ನೆ ಇನ್ನೊಮ್ಮೆ ಕರೆಕ್ಟಾಗಿ ಗಮನಿಸಿ. ಬಾಂಗ್ಲಾದೇಶದ ಗಡಿಯಲ್ಲಿ ಯಾವ ನದಿ ಹರಿಯುತ್ತದೆ ಅಂತಂದರೆ ತೀಸ್ತಾ. ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ. ದೋಹಾ ಡೈಮಂಡ್ ಲೀಗ್ನಲ್ಲಿ ಭಾರತದ ಜಾವೆಲಿನ್ ಎಸೆತಗಾರ ನೀರಜ್ ಚೋಪ್ರಾ ಎಷ್ಟನೇ ಸ್ಥಾನ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ 3ನೇ ಸ್ಥಾನ ಅಂತೇಳಿದೆ. ಆಪ್ಷನ್ ಬಿ 2ನೇ ಸ್ಥಾನ ಅಂತೇಳಿದೆ. ಆಪ್ಷನ್ ಸಿ 5ನೇ ಸ್ಥಾನ ಅಂತೇಳಿದೆ. ಆಪ್ಷನ್ ಡಿ 4ನೇ ಸ್ಥಾನ ಅಂತೇಳಿದೆ. ಪ್ರಶ್ನೆ ನೋಡಿ ಇನ್ನೊಮ್ಮೆ. ದೋಹಾ ಡೈಮಂಡ್ ಲೀಗ್ನಲ್ಲಿ ಭಾರತದ ಜಾವೆಲಿನ್ ಎಸೆತಗಾರ ನೀರಜ್ ಚೋಪ್ರಾ ಅವರು ಎಷ್ಟನೇ ಸ್ಥಾನ ಪಡೆದಿದ್ದಾರೆ ಅಂತಂದರೆ 2ನೇ ಸ್ಥಾನ. ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಮೇ 11, 1998ರಂದು ಯಾರ ನೇತೃತ್ವದಲ್ಲಿ ಭಾರತದ ತನ್ನ ಪರಮಾಣು ಸಾಮರ್ಥ್ಯ ಏನೆಂದು ಪೋಖ್ರಾನ್ನಲ್ಲಿ ವಿಶ್ವಕ್ಕೆ ಪರಿಚಯಿಸಿದ ದಿನವಾಗಿತ್ತು ಅಂತೇಳಿ ಪ್ರಶ್ನೆ ಇರುವಂಥದ್ದು. ಪ್ರಶ್ನೆ ನೋಡಿ ಇನ್ನೊಮ್ಮೆ ಗಮನಿಸಿ. ಮೇ 11, 1998ರಂದು ಯಾರ ನೇತೃತ್ವದಲ್ಲಿ ಭಾರತದ ತನ್ನ ಪರಮಾಣು ಸಾಮರ್ಥ್ಯ ಏನೆಂದು ಪೋಖ್ರಾನ್ನಲ್ಲಿ ವಿಶ್ವಕ್ಕೆ ಪರಿಚಯಿಸಿದ ದಿನವಾಗಿತ್ತು. ನೋಡಿ ಇದಕ್ಕೆ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಸರೋಜಿನಿ ನಾಯ್ಡು ಅಂತೇಳಿದೆ. ಆಪ್ಷನ್ ಬಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತೇಳಿದೆ. ಆಪ್ಷನ್ ಸಿ ದಾದಾಬಾಯ್ ನವರೋಜಿ ಅಂತೇಳಿದೆ. ಆಪ್ಷನ್ ಡಿ ಅಟಲ್ ಬಿಹಾರಿ ವಾಜಪೇಯಿ ಅಂತೇಳಿದೆ. ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಡಿ ಉತ್ತರ ಆಗಿರುವಂಥದ್ದು. ನೋಡಿ ಪ್ರಶ್ನೆ ಇನ್ನೊಮ್ಮೆ ಕರೆಕ್ಟಾಗಿ ಗಮನಿಸಿ. ಮೇ 11, 1998ರಂದು ಅಟಲ್ ಬಿಹಾರಿ ವಾಜಪೇಯಿ ಇವರ ಒಂದು ನೇತೃತ್ವದಲ್ಲಿ ಏನಪ್ಪ ಅಂತಂದ್ರೆ ಭಾರತ ತನ್ನ ಪರಮಾಣು ಸಾಮರ್ಥ್ಯ ಏನೆಂದು ಪೋಖ್ರಾನ್ನಲ್ಲಿ ಏನಪ್ಪ ಅಂತಂದ್ರೆ ವಿಶ್ವಕ್ಕೆ ಪರಿಚಯಿಸಿದ ದಿನ ಅಂಥೇಳಿ ಕರೀತಾರೆ. ಯಾವಾಗ ಅಂತಂದರೆ ಮೇ 11, 1998ರಂದು. ಯಾರ ನೇತೃತ್ವದಲ್ಲಿ ಅಂತಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ. ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಡಿ ಇದಕ್ಕೆ ಉತ್ತರ ಆಗಿರುವಂಥದ್ದು. ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಪ್ರಚಲಿತ ವಿದ್ಯಮಾನಗಳು. ಪ್ರತಿದಿನ ಇದೇ ಥರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಹಾಗೆ ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಬೇಕಾಗಿತ್ತಂದರೆ ಇನ್ನು ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲೇ ಸಿಗ್ತಾ ಇದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದ.